ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ. 10 ಗ್ರಾಂಗೆ 9,000 ರೂಪಾಯಿಗೆ ಚಿನ್ನದ ಬೆಲೆ ಇಳಿಕೆ. ಕೇಂದ್ರ ಬಜೆಟ್ ದಿನದಂದೇ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 9,000 ರೂಪಾಯಿ ಇಳಿಕೆಯಾಗಿದೆ. ಬೆಳ್ಳಿ ಕೆಜಿಗೆ 27,000 ರೂಪಾಯಿ ಇಳಿಕೆ ಕಂಡಿದೆ. ಕಳೆದ 3 ತಿಂಗಳಿನಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರ ಕುಸಿತ ಕಂಡಿವೆ. ಜನವರಿ 30ರಂದು 180,000ಕ್ಕಿಂತ ಹೆಚ್ಚು ಇದ್ದ ಚಿನ್ನ 155,000ಕ್ಕೆ ಇಳಿದಿದೆ. ಆಮದು ಸುಂಕ ಕಡಿತದ ವದಂತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಫ್ಯೂಚರ್ಸ್ 6% ಕುಸಿತ ಕಂಡವು. ಇತ್ತ ಕೇಂದ್ರ ಬಜೆಟ್ ದಿನವೇ ಷೇರುಪೇಟೆಯಲ್ಲಿ ಭಾರಿ ಏರಿಳಿತ ಕಂಡಿದೆ. ಬಜೆಟ್ ಶುರುವಾಗುವ ಹೊತ್ತಿಗೆ ಷೇರು ಮಾರುಕಟ್ಟೆ ಕುಸಿದಿತ್ತು. ಸಿಎಸ್ಸಿ ಸೆನ್ಸೆಕ್ಸ್ 1,600 ಪಾಯಿಂಟ್ ಕುಸಿದ್ರೆ 50 ಷೇರುಗಳ ಎನ್ಎಸ್ಇ ನಿಫ್ಟಿ 500 ಪಾಯಿಂಟ್ ಕುಸಿತ ಕಂಡಿತ್ತು. ಆದರೆ ಬಜೆಟ್ ಮುಗಿಯುವ ಹೊತ್ತಿಗೆ ಅರ್ಧಕ್ಕಿಂತ ಹೆಚ್ಚು ಚೇತರಿಕೆ ಕಂಡವು. ಸೆನ್ಸೆಕ್ಸ್ 6,000 ಪಾಯಿಂಟ್ಸ್, ನಿಫ್ಟಿ 250 ಪಾಯಿಂಟ್ಸ್ ಚೇತರಿಕೆ ಕಾಣ್ತು. 3ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಲಿದೆ ಭಾರತ. ಕೇಂದ್ರ ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ಬಜೆಟ್ ಅನ್ನ ಪ್ರಧಾನಿ ಮೋದಿ ಐತಿಹಾಸಿಕ 140 ಕೋಟಿ ಜನರ ಆಶೋತ್ತರಗಳನ್ನ ಪ್ರತಿಬಿಂಬ ಅಂತ ಬಣ್ಣಿಸಿದ್ದಾರೆ. ಸುಧಾರಣೆಯ ಹಾದಿಯನ್ನ ಬಲಪಡಿಸಲಿದ್ದು ವಿಕಸಿತ ಭಾರತ ಸಂಕಲ್ಪದ ಸ್ಪಷ್ಟ ಚಿತ್ರಣ ಹೊಂದಿದೆ. ಯುವ ಜನತೆಯ ಅವಕಾಶಗಳ ಹೆಬ್ಬಾಗಿಲು, ಸ್ತ್ರೀ ಶಕ್ತಿಯ ಬಲ, ಆತ್ಮನಿರ್ಭರ್ ಭಾರತ ಉಪಕ್ರಮಗಳಿಗೆ ಹೊಸ ವೇಗ ನೀಡುವ ಮಾರ್ಗಸೂಚಿ. ನಾವು ಶೀಘ್ರದಲ್ಲೇ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಲಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಆದರೆ ಈ ಬಜೆಟ್ ಭಾರತದ ನಿಜವಾದ ಬಿಕ್ಕಟ್ಟುಗಳ ಬಗ್ಗೆ ನಿಜವಾಗಿಯೂ ಕುರುಡಾಗಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ನಿರುದ್ಯೋಗ, ಉತ್ಪಾದನಾ ವಲಯದ ಕುಸಿತ, ಹೂಡಿಕೆದಾರರ ಹಿಂಜರಿಕೆ, ಮನೆ ಉಳಿತಾಯ ಕುಗ್ಗುವಿಕೆ, ರೈತರ ಸಂಕಷ್ಟ, ಹೆಚ್ಚುತ್ತಾ ಇರುವ ಜಾಗತಿಕ ಆಘಾತಗಳು ಎಲ್ಲವನ್ನ ನಿರ್ಲಕ್ಷಿಸಲಾಗಿದೆ ಅಂತ ರಾಹುಲ್ ಎಕ್ಸ್ನಲ್ಲಿ ಟೀಕಿಸಿದ್ದಾರೆ. महिला वित्त मंत्री के रूप में निर्मला जी ने लगातार 9वीं बार देश का बजट प्रस्तुत करके नया रिकॉर्ड बनाया है. ये बजट 2047 के विकसित भारत की हमारी ऊंची उड़ान का मजबूत आधार है. आज का बजट ऐतिहासिक है. इसमें देश की नारी शक्ति का सशक्त प्रतिबिंब झलकता है. भारत के 140 करोड़ नागरिक फास्टेस्ट ग्रोइंग इकोनॉमी बनकर ही संतुष्ट नहीं है. हम जल्द से जल्द दुनिया की तीसरी सबसे बड़ी ಅರ್ಥವ್ಯವಸ್ಥೆ ಬಣ್ಣ ಚಾಹತೆ. ಇನ್ನು ಐಟಿಆರ್ ಫೈಲ್ಸ್ ಅವಧಿ ಡಿಸೆಂಬರ್ 31ರಿಂದ ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಶುಲ್ಕ ಪಾವತಿಯೊಂದಿಗೆ ಐಟಿ ರಿಟರ್ನ್ಸ್ ಪರಿಷ್ಕರಣೆಗೆ ಹೆಚ್ಚಿನ ಸಮಯ ಕೊಡಲಾಗಿದೆ. ಐಟಿಆರ್ 1 ಮತ್ತು ಐಟಿಆರ್ 2 ಫಾರ್ಮ್ಗಳನ್ನು ಹೊಂದಿರುವವರು ಜುಲೈ 31ರವರೆಗೆ ರಿಟರ್ನ್ಸ್ ಸಲ್ಲಿಸಬಹುದು. ಆಡಿಟ್ ಮಾಡಿದ ವ್ಯವಹಾರ ಪ್ರಕರಣಗಳು ಮತ್ತು ಟ್ರಸ್ಟ್ಗಳು ಆಗಸ್ಟ್ 31ರವರೆಗೆ ರಿಟರ್ನ್ ಸಲ್ಲಿಸಲು ಅವಕಾಶ ಇದೆ. ಮರುಮೌಲ್ಯಮಾಪನ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೂ ಜನರು ರಿಟರ್ನ್ಸ್ ನವೀಕರಿಸಬಹುದು. ಆದಾಯ ತೆರಿಗೆ ಕಾಯ್ದೆಯಲ್ಲಿ ಪ್ರಾಸಿಕ್ಯೂಷನ್ ಚೌಕಟ್ಟನ್ನು ತರ್ಕಬದ್ಧಗೊಳಿಸಲು ಪ್ರಸ್ತಾಪ ಮಾಡಲಾಗಿದೆ. ಒಟ್ಟಾರೆ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ಹುಸಿಯಾಗಿವೆ. ತೆರಿಗೆ ಯಥಾಸ್ಥಿತಿ ಕಾಯ್ದಿರಿಸಲಾಗಿದೆ. ಇವತ್ತಿನಿಂದಲೇ ಮದ್ಯಪ್ರಿಯರು ಹಾಗೂ ತಂಬಾಕು ಪ್ರಿಯರಿಗೆ ಜೇಬು ಸುಡಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.